ಹಾಯ್ ವಿವರ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ರೆಸಿಪಿ ಬಂದುಬಿಟ್ಟು ಗೋಣಿ ಸೊಪ್ಪು ಅಂತ ಕರಿತಾರೆ. ನಾವು ಇದನ್ನು ಒಬ್ಬೊಬ್ಬರು ಒಂದೊಂದು ಕಡೆ ಹೆಸರು ಕರೀತಾರೆ. ನಾವು ಕರೆಯೋದು ಇದನ್ನು ಗೋಣಿ ಸೊಪ್ಪು ಅಂತ ಕರಿತೀವಿ. ಈ ಸೊಪ್ಪನ್ನು ಬಳಸ್ಕೊಂಡು ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈ ಸೊಪ್ಪು ಬಂದುಬಿಟ್ಟು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಹಾಗೆ ಇದು ಗ್ಯಾಸ್ಟ್ರಿಕ್ ಸಮಸ್ಯೆನೆಲ್ಲ ಪರಿಹಾರ ಮಾಡುತ್ತೆ ಅಂತ ಹೇಳ್ತಾರೆ. ಹಾಗೆ ಡಯಾಬಿಟೀಸ್ ಕೂಡ ಒಳ್ಳೆಯ ಸೊಪ್ಪು ಅಂತ ಹೇಳ್ತಾರೆ ಆಯುರ್ವೇದದಲ್ಲೆಲ್ಲ. ಈ ಸೊಪ್ಪು ಬಂದು ಸ್ವಲ್ಪ ಹುಳಿ ಇರುತ್ತೆ, ತುಂಬ ಹುಳಿ ಇರೋದಿಲ್ಲ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಈ ಸೊಪ್ಪಿನಿಂದ ಗಡ್ಸೊಪ್ಪು ಕೂಡ ಮಾಡ್ಕೊಬೋದು. ನಾನಿಲ್ಲಿ ಮಸೊಪ್ಪು ಅಂತಾರಲ್ಲ ಆ ಟೈಪಲ್ಲಿ ಸಾಂಬಾರು ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಸಾಂಬಾರು ಮಾಡೋದಕ್ಕೆ 1.5 ಲೋಟ ಅಷ್ಟು ಬೇಳೆ ತೊಗೊಂಡಿದ್ದೀನಿ. 2 ಟೊಮೆಟೊ ಸೇರಿಸ್ಕೊತಾ ಇದ್ದೀನಿ. 1 ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಟೊಮೆಟೊ ಜಾಸ್ತಿ ಹಾಕೊಬಾರ್ದು, ಯಾಕೆಂದರೆ ಈ ಸೊಪ್ಪಿನಲ್ಲಿ ಹುಳಿ ಅಂಶ ಇರೋದರಿಂದ ನಾವು ನೋಡಿಬಿಟ್ಟು ಹಾಕ್ಕೊಬೇಕಾಗುತ್ತೆ ಟೊಮೆಟೊನ. ನಾನಿಲ್ಲಿ 2 ಟೊಮೆಟೊನ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಸೊಪ್ಪನ್ನು ಚೆನ್ನಾಗಿ 2-3 ಸರಿ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ತೊಳೆದಿದ್ದೀನಿ. ಯಾವುದೇ ಸೊಪ್ಪಾದ್ರೂ ಫಸ್ಟು ತೊಳ್ಕೊಂಬಿಟ್ಟು ಹೆಚ್ಚಬೇಕಾಗುತ್ತೆ. ಇಲ್ಲಾಂದರೆ ಈ ಸೊಪ್ಪಲ್ಲಿರೋದು ಪೌಷ್ಟಿಕಾಂಶ ಎಲ್ಲ ನೀರಲ್ಲಿ ಹೋಗ್ಬಿಡುತ್ತೆ. ಹಾಗಾಗಿ ಫಸ್ಟು ನಾವು ಸೊಪ್ಪನ್ನು ಚೆನ್ನಾಗಿ ತೊಳೆದಿಡ್ಕೊಂಡು ಆಮೇಲೆ ಕಟ್ ಮಾಡಬೇಕಾಗುತ್ತೆ. ಕೆಲವ್ರು ಏನು ಮಾಡ್ತಾರೆ, ಫಸ್ಟ್ ಕಟ್ ಮಾಡಿಬಿಟ್ಟು ಆಮೇಲೆ ಬಕೆಟಲ್ಲಿ ಹಾಕಿ ತೊಳೆದ್ಬಿಡ್ತಾರೆ. ಅದು ತೆಗೆಯೋದಕ್ಕೂ ಕಷ್ಟ. ಹಾಗೆ ಒಳಗಡೆ ಒಳ್ಳೆಯ ಅಂಶ ಎಲ್ಲ, ಪ್ರೋಟೀನ್ ಅಂಶ ಎಲ್ಲ ಆಚೆ ಹೋಗ್ಬಿಡುತ್ತೆ. ಹಂಗಾಗಿ ಫಸ್ಟು ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಆಮೇಲೆ ಕಟ್ ಮಾಡಿ ಹಾಕ್ಕೊಬೇಕಾಗುತ್ತೆ. ನೋಡಿ, ಇಲ್ಲಿ ನಾನೆಲ್ಲ ಕಟ್ ಮಾಡ್ಕೊಂಡಿದ್ದಾಗಿದೆ. ಇವಾಗ ಸ್ವಲ್ಪ ಉಪ್ಪು ಹಾಕ್ಬೇಕು, ಏಕೆಂದರೆ ಸೊಪ್ಪು ಹುಳಿ ಇರುತ್ತಲ್ವ, ಹಾಗಾಗಿ ಇದು ಹುಳಿ ಅಂಶ ಆಗಿರುತ್ತೆ. ಸ್ವಲ್ಪ ಉಪ್ಪು ಹಾಕ್ಬಿಟ್ರೆ ಹುಳಿ ಅಂಶ ಎಲ್ಲ ಕಡಿಮೆ ಆಗುತ್ತೆ ಅಂತ ಸ್ವಲ್ಪ ಸೇರಿಸ್ಕೊಬೇಕಾಗುತ್ತೆ. ಇಲ್ಲಾಂದರೆ ಬೇಳೆ ಎಲ್ಲ ಬೇಯೋದಿಲ್ಲ. ನೋಡಿ, ಒಂಚೂರು ಹಾಕ್ಕೊಂಬಿಟ್ಟು ಈ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ 1-2 ವಿಷಲ್ ಹಾಕ್ಸ್ಕೊತಾ ಇದ್ದೀನಿ. ನೀವು ಬೇಕಾದರೆ ಇದ್ರ ಜೊತೆಯಲ್ಲಿ ಜೀರಿಗೆ ಕೂಡ ಬೇಯಕ್ಕೆ ಹಾಕ್ಕೊಬೋದು. ನಾನು ಈ ಜೀರಿಗೆ ಎಲ್ಲ ಒಗ್ಗರಣೆ ಹಾಕ್ತಾಯಿದ್ದೀನಿ, ಹಾಗಾಗಿ ಬೇಯೋದಕ್ಕೆ ಆಗ್ತಾಯಿಲ್ಲ. ನೋಡಿ, 1-2 ವಿಷಲ್ ಆಗಿದೆ, ಚೆನ್ನಾಗಿ ಬೆಂದಿದೆ ಇದು. ನಾನಿವಾಗ ಟೊಮೆಟೊನ ಸಪ್ರೇಟಾಗಿ ಎತ್ಕೊತಾ ಇದ್ದೀನಿ. ನಮ್ಮ ಮನೇಲಿ ರೆಗ್ಯುಲರಾಗಿ ಸಾಂಬಾರಿಗೆ ಯಾವಾಗಲೂ ಟೊಮೆಟೊ ಇದೇ ಥರ ಹಾಕೋದು, ಸಪ್ರೇಟಾಗಿ ಎತ್ತಿಟ್ಕೊತಾ ಇದ್ದೀನಿ. ನೋಡಿ, ಈ ಸೊಪ್ಪನ್ನು ಸ್ಮ್ಯಾಶ್ ಮಾಡೋದಿರುತ್ತಲ್ಲ ಅದರಲ್ಲೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಯಾಕೆಂದರೆ ತುಂಬ ಎಲ್ಲ ಸೊಪ್ಪೆಲ್ಲ ಕರಡ್ಕೊಂಡು ಹೋಗ್ಬಿಡುತ್ತೆ. ಅದು ಸೈಡ್ಸಿಗಾಗಿ ತಿನ್ನೋಕ್ಕೆ ಸಿಗೋದಿಲ್ಲ ಕೈಗೆ. ಈ ಮುದ್ದೆ ಮತ್ತು ಅನ್ನ ಊಟ ಮಾಡಬೇಕಾದ್ರೆ ಸೊಪ್ಪು ಸ್ವಲ್ಪ ಹಾಗೆ ಇದ್ರೇ ಸೈಡ್ಸಿಗೆ ನೆಂಚ್ಕೊಳ್ಳೋದು ಚೆನ್ನಾಗಿರುತ್ತೆ. ಈಗ ಚೆನ್ನಾಗಿ ಸ್ಮ್ಯಾಶ್ ಮಾಡಿಬಿಟ್ರೆ ಏನಾಗುತ್ತೆ, ಕೈಗೆಲ್ಲ ಸಿಕ್ಕಲ್ಲ ತಿನ್ನೋದಕ್ಕೆ. ಹಾಗಾಗಿ ಸೌಟಲ್ಲೇ ಸ್ವಲ್ಪ ಈ ಥರ ಅಂದ್ಬಿಡ್ತೀನಿ ನಾನು. ನೋಡಿ, ನಾನಿವಾಗ ಟೊಮೆಟೊ ಸಪ್ರೇಟ್ ತೊಗೊಂಡಿದ್ದಿಲ್ಲ, ಆ ಟೊಮೆಟೊ ಜೊತೆಲಿ 3 ಸ್ಪೂನಷ್ಟು ಸಾಂಬಾರು ಪೌಡರ್ ಹಾಕ್ಕೊಂಡಿದ್ದೀನಿ. ಈ ಸಾಂಬಾರು ಪೌಡರಲ್ಲಿ ಖಾರ ಮತ್ತು ಸಾಂಬಾರು ಪುಡಿ 2 ಮಿಕ್ಸ್ ಇದೆ. ಖಾರ ಎಲ್ಲ ಸಪ್ರೇಟಾಗಿ ಹಾಕೊಳ್ಳೋಕೆ ಹೋಗೋದಿಲ್ಲ. ನೋಡಿ, ಈ ರೀತಿ ಟೊಮೆಟೊ ರೌಂಡಾಗಿರೋದು ಬೇಯೋದಕ್ಕೆ ಹಾಕ್ಕೊಂಡ್ರೆ ನಾವು ಸಿಪ್ಪೆನೆಲ್ಲ ತೆಗಿಬೋದು. ಹಾಗೆಯೇ ಚಿಕ್ಕದಾಗಿ ಟೊಮೆಟೊ ಕಟ್ ಮಾಡಿದ್ರೆ ಏನಾಗುತ್ತೆ, ಸಿಪ್ಪೆ ಎಲ್ಲ ತೆಗಿಯೋಕ್ಕೆ ಬರೋದಿಲ್ಲ. ತಿನ್ಬೇಕಾದ್ರೆ ಏನಾಗುತ್ತೆ, ಸಿಪ್ಪೆ ಎಲ್ಲ ಸಿಗುತ್ತೆ. ಹಾಗಾಗಿ ಟೊಮೆಟೊ ಹಾಗೆ ಹಾಕ್ಕೊಂಡ್ರೆ ಆರಾಮ್ಸೆ ಸಿಪ್ಪೆ ತೆಗಿಬೋದು. ನೋಡ್ಬೋದು, ನೀವು ಎಲ್ಲ ಚೆನ್ನಾಗಿ ಕೈಯಲ್ಲಿ ಚೆನ್ನಾಗಿ ಕಿವುಚ್ಕೊಂಡ್ಬಿಟ್ಟು ಟೊಮೆಟೊನೆಲ್ಲ ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆ ನಾನು ಹಸಿ ಕೊಬ್ಬರಿ ತುರಿ ಸೇರಿಸ್ಕೊತಾ ಇದ್ದೀನಿ. ಕೊಬ್ಬರಿ ತುರಿನ ರುಬ್ಬಿ ಹಾಕ್ಕೊತಾ ಇಲ್ಲ, ಹಾಗೆ ಹಾಕ್ಕೊತಾ ಇದ್ದೀನಿ. ಕೆಲವರು ರುಬ್ಬಿ ಹಾಕ್ಕೊತಾರೆ. ನಾನಿಲ್ಲಿ ಉಳ್ಸೊಪ್ಪಿಗೆ ಬಂದುಬಿಟ್ಟು ಮುಳ್ಸೊಪ್ಪು ಅಥವಾ ಮಸೊಪ್ಪು ಅಂತ ಏನಂತೀವ, ಇದಕ್ಕೆ ನಾನು ಕಾಯಿ ತುರಿ ಹಾಗೆ ಹಾಕ್ಕೊತಾ ಇದ್ದೀನಿ. ಕಾಯಿ ತುರಿ ಹಾಕೊಂಡ್ರೆ ಹಾಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಸ್ವಲ್ಪ ಗಡ್ಸೊಪ್ಪು ಟೈಪಲ್ಲೇ ಬರುತ್ತೆ. ಹಾಗಾಗಿ ಹಾಗೆ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಇಷ್ಟ ಆಗಲ್ಲ ಅಂದರೆ ರುಬ್ಬಿ ಕೂಡ ಹಾಕ್ಕೊಬೋದು. ನೋಡ್ಬೋದು ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಕೊನೆಯಲ್ಲಿ ನಾನು ಇವಾಗ ಒಗ್ಗರಣೆ ಕೊಡ್ತಾಯಿದ್ದೀನಿ. ಬಾಣಲಿಗೆ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಸಾಸಿವೆ ಹಾಕ್ಕೊತಾ ಇದ್ದೀನಿ. ಸಾಸಿವೆ ಹಾಕ್ಕೊಂಡು ಈರುಳ್ಳಿನ ದೊಡ್ಡ ಈರುಳ್ಳಿ ತೊಗೊಂಡಿದ್ದೀನಿ. ಈರುಳ್ಳಿ ಜಾಸ್ತಿ ಇದ್ದರೆ ಚೆನ್ನಾಗಿ ಉಳ್ಸೊಪ್ಪಿಗೆ ಏನು ನಾವು ಒಗ್ಗರಣೆ ಮಾಡ್ಕೊತೀವಲ್ಲ ಅದಕ್ಕೆ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ನೋಡಿ, ಇದು ತುಂಬ ಚೆನ್ನಾಗಿ ಫ್ರೈ ಆಗಬಾರ್ದು, ಸ್ವಲ್ಪ ಹಾಗೆ ಸಿಗ್ತಾ ಇದ್ದರೆ ಚೆನ್ನಾಗಿ ಗರಂ ಅನ್ನುತ್ತಾ ಒಂದು ಅರ್ಧಂಬರ್ಧ ಚೆನ್ನಾಗಿ ಫ್ರೈ ಮಾಡಿಕೊಂಡು, ಇವಾಗ ನೋಡಿ ಒಂದು ಸ್ವಲ್ಪ ಬೆಳ್ಳುಳ್ಳಿನ ಜಬ್ಬಿಡ್ಕೊಂಡಿದ್ದೀನಿ. ಒಂದು ಬೆಳ್ಳುಳ್ಳಿನ ಜಬ್ಬಿಡ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಟೈಮಲ್ಲಿ ನಾನು ಸ್ವಲ್ಪ ಜೀರಿಗೆನ ಸೇರಿಸ್ಕೊತೀನಿ. ಮೊದಲೇ ಕೆಲವರು ಬೇಯೋದಕ್ಕೂ ಹಾಕ್ಕೊತಾರೆ, ಕೆಲವರು ಒಗ್ಗರಣೆ ಹಾಕ್ಕೊತಾರೆ. ನಾನೊಂದು ಅರ್ಧ ಸ್ಪೂನಷ್ಟು ಜೀರಿಗೆ ಮತ್ತು ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಸಾಂಬಾರು ನೋಡ್ತಾ ಇದ್ರೇ ಬಾಯಲ್ಲಿ ನೀರು ಬರುತ್ತೆ, ಅಷ್ಟು ಚೆನ್ನಾಗಿ ಟೇಸ್ಟಾಗಿ ತುಂಬ ಚೆನ್ನಾಗಿ ಬಂದಿತ್ತು ಸಾಂಬಾರು. ಹಾಗೆ ಈ ಥರ ಸೊಪ್ಪೆಲ್ಲ ಸಿಟಿಗಳಲ್ಲೆಲ್ಲ ಸಿಕ್ಕಲ್ಲ, ಸ್ವಲ್ಪ ಹಳ್ಳಿ ಕಡೆ ಅಥವಾ ತೋಟದಲ್ಲೆಲ್ಲ ಸಿಕ್ಕರೆ ಮಾತ್ರ ಬಿಡಬೇಡಿ, ತೊಗೊಂಡು ಮಾಡ್ಕೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ನಾನಿಲ್ಲಿ ರಾಗಿ ಮುದ್ದೆ ಜೊತೆಗೆ ಸಾಂಬಾರು ಮಾಡ್ಕೊಂಡಿದ್ದೆ, ತುಂಬಾ ಸೂಪರಾಗಿತ್ತು. ಒಂದು ಸರಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸ್ಬೋದು. ಹಾಗೆ ನನ್ನ ಚಾನಲ್ ಯಾರು ನೋಡ್ತಾರೆ ಹೊಸದಾಗಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಸಪೋರ್ಟ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ಹಾಗೆ ನಿಮ್ಮೆಲ್ಲರಿಗೂ ನಾನು ಡೈಲಿ ವ್ಲಾಗ್ ಹಾಕೋದು ಇಷ್ಟನಾ ಅಥವಾ ರೆಸಿಪೀಸ್ ಹಾಕೋದು ಇಷ್ಟನಾ ಕಮೆಂಟ್ ಮಾಡಿ ತಿಳಿಸಿ. ನೀವು ಯಾವ ರೀತಿ ಹೇಳ್ತೀರಾ ಅದೇ ರೀತಿ ಹಾಕೋದಕ್ಕೆ ಟ್ರೈ ಮಾಡ್ತೀನಿ. ಹಾಗೆ ನಿಮಗೆ ಯಾವ ಥರ ವೀಡಿಯೋ ಬೇಕಾಗುತ್ತೆ, ಇಷ್ಟ ಆಗುತ್ತೆ ಅಂತ ಗೊತ್ತಾಗುತ್ತೆ ನನಗೆ. ಈ ವಿಡಿಯೋ ಇಷ್ಟ ಇದ್ರೆ ಗೊತ್ತಲ್ಲ, ಲೈಕ್ ಮಾಡಿ.